ಈ ಜಾಗದಲ್ಲಿ ನೀವು ಒಂದು ಗಮನಿಸಿ, ಅಲೆ ರಿಟರ್ನ್ ಹೋಗ್ತಾ ಇಲ್ಲ, ಈ ಕಡೆ ಬರ್ತಾನೆ ಇದಾವೆ. ನೀರು ಬರುತ್ತೆ ಅಂತ ಹೇಳಿದೆ, ಆಲ್ರೆಡಿ ಫುಲ್ಲಾಗಿ ನೀರು ಬಂದಿದ್ದಾವೆ. ಕಣ ನಿಧಾನ. ಛತ್ರಪತಿ ಶಿವಾಜಿ ಮಹಾರಾಜ ಅವರು ಸಮುದ್ರದಲ್ಲಿ ಕಟ್ಟಿರೋ ಒಂದು ಕೋಟೆ ಅದು. ವಡಕಲ ಅನ್ನೋ ಊರಿಂದ 30 ಕಿಲೋಮೀಟರ್ ಬಸ್ ಜರ್ನಿ ಮಾಡ್ಕೊಂಡು ನಾನೀಗ ಬಂದಿದ್ದೀನಿ ಅಲಿಬಾಗ್ ಬೀಚ್ ನೋಡೋದಕ್ಕೆ. ನೀವೆಲ್ಲ ಅನ್ಕೊಂತಿರ್ಬೋದು ಏನು ಇವನು ಬೀಚ್ ಅಂತ ಹೇಳ್ಬಿಟ್ಟು ಎಲ್ಲ ಓಡಾಡ್ತಿದ್ದಾನೆ ಅಂತ. ನಿಜ, ನಾನು ಬೀಚ್ಗೆ ಬಂದಿರೋದು. ಸದ್ಯಕ್ಕೆ ಇಲ್ಲಿ ನೀರಿಲ್ಲ ಅಷ್ಟೇ, ನೀರು ಹಿಂದಕ್ಕೆ ಹೋಗಿದೆ. ಇದನ್ನು ಹೈ ಟೈಡು ಲೋ ಟೈಡು ಅಂತ ಹೇಳ್ತಾರೆ. ಲೋ ಟೈಡ್ ಅನ್ನೋ ಟೈಮಲ್ಲಿ ನೀರೆಲ್ಲ ಇದಕ್ಕೆ ಹೋಗುತ್ತಂತೆ, ಮತ್ತೆ ಒಂದು 2-3 ಗಂಟೆಗೆಲ್ಲ ಜಾಸ್ತಿ ನೀರು ಬರುತ್ತೆ. ಈಗ ನೋಡ್ಬೋದು ಕಂಪ್ಲೀಟಾಗಿ ನಾರ್ಮಲ್ ಒಳ್ಳೆ ಫೀಲ್ಡ್ ಇದ್ದಂಗೆ ಐತಿ ಇಲ್ಲಿ. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಚಂದ್ರನ ಆಕರ್ಷಣ ಶಕ್ತಿಯಿಂದ ನೀರು ಮುಂದೆ ಹೋಗುತ್ತಂತೆ, ಅದನ್ನು ಹೈ ಟೈಡ್ ಅಂತ ಕರೀತಾರೆ. ಅದೇ ಚಂದ್ರ ದೂರ ಹೋದಾಗ ನೀರು ಹಿಂದೆ ಹೋಗುತ್ತಂತೆ, ಅದನ್ನು ಲೋ ಟೈಡ್ ಅಂತ ಕರೀತಾರೆ. ಮೊನ್ನೆ ಎಲ್ಲ ಸಮುದ್ರದಲ್ಲಿ ಸುಮಾರು 6 ದಿನ ಮೀನುಗಾರರ ಜೊತೆ ಹೋಗಿ ಅಡ್ವೆಂಚರ್ ಮಾಡ್ಕೊಬಂದೆ. ಮತ್ತು ಯಾಕೆ ಮತ್ತೆ ಇಲ್ಲಿ ನಾನು ಬೀಚ್ ಹತ್ರ ಬಂದಿದ್ದೀನಿ ಅಂದರೆ, ನಮ್ಮ ಭಾರತದ ನೌಕಾಪಡೆಯ ಪಿತಾಮಹ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಹೇಳ್ತಾರೆ. ಅವರು ಜಸ್ಟ್ ನೆಲದ ಮೇಲೆ ಅವರು ಕೋಟೆಗಳನ್ನ ಕಟ್ಟಿ ಆಡಳಿತ ಮಾಡಲಿಲ್ಲ, ಸಮುದ್ರದಲ್ಲೂ ಕೂಡ ಅವರು ಕೋಟೆಗಳನ್ನ ಕಟ್ಟಿದ್ದಾರೆ. ಇವತ್ತು ನಾನು ಆ ಕೋಟೆನ ನೋಡೋದಕ್ಕೆ ಬಂದಿದ್ದೀನಿ. ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದಾರಲ್ಲ, ಅದನ್ನೇ ಕೋಬಾಲ ಫೋರ್ಟ್ ಅಂತ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ ಅವರು ಸಮುದ್ರದಲ್ಲಿ ಕಟ್ಟಿರೋ ಒಂದು ಕೋಟೆ ಅದು. ಈಗ ನೋಡ್ತಾ ಇದ್ರಲ್ಲ, ನಾನು ಅಲ್ಲಿಂದ ನಡ್ಕೊಂಡು ಸೀದಾ ಕೋಟೆ ಹತ್ರ ಹೋಗ್ತಾ ಇದ್ದೀನಲ್ವಾ. ಕರೆಕ್ಟಾಗಿ ಒಂದು 500 ಮೀಟ್ರ್ ಇದ್ದಂಗೆ ಐತೆ ಡಿಸ್ಟೆನ್ಸು. ಆರಾಮಾಗೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ನನಗೆ ಹೆಂಗೆ ಅನಿಸ್ತೈತೆ ಅಂದರೆ, ಇವ್ರು ಯಾರು ನಾವು ಬೀಚ್ ಹತ್ರ ಬಂದಿಲ್ಲ, ಜಸ್ಟ್ ನಾರ್ಮಲಾಗಿ ಯಾವುದೋ ಒಂದು ಫೀಲ್ಡಲ್ಲಿ ಬಂದು ಎಲ್ಲ ಓಡಾಡ್ತಾ ಇದ್ದೀವಿ ಅನಿಸುತ್ತೆ. ಆದರೆ ಮತ್ತೆ ಇಲ್ಲಿ 2-3 ಗಂಟೆಗೆ ರಿಟರ್ನ್ ನೀರು ಬರುತ್ತೆ, ಆವಾಗ ಬೋಟಲ್ಲೇ ಹೋಗಬೇಕು ನಾವು ಆ ಕೋಟೆ ಹತ್ರ ಹೋಗ್ಬೇಕು ಅಂತಂದರೆ. ಮತ್ತು ಈ ಕಡೆ ಎಲ್ಲ ಫುಲ್ಲೆಲ್ಲ ಬೋಟ್ಗಳೆಲ್ಲ ನಿಂತಿದ್ದಾವೆ, ವಾಟರ್ ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ಎಲ್ಲ ಇರ್ತವೆ. ಸೊ ಏನಾದರೂ ಗೇಮ್ಸ್ ಆಡೋರೆಲ್ಲ ಆಡ್ತಾ ಇರ್ತಾರೆ. ಇವತ್ತು ಬೇರೆ ವೀಕೆಂಡ್ ಆಗಿರೋದ್ರಿಂದ ಜನವೋ ಜನ ಫುಲ್ಲಾಗಿ ಹೋಗ್ತಾನೆ ಇದ್ದಾರೆ. ನಿಜ, ನನಗಂತೂ ಒಂಥರ ಶಾಕಪ್ಪ, ಏನಿದು ಹಿಂಗೆ ನಿಜ. ಮತ್ತು ನಾನು ಗುಜರಾತಲ್ಲಿ ನಿಷ್ಕಲಂಕ್ ಮಹಾದೇವ್ ದೇವಸ್ಥಾನ ಅಂತ ಹೋಗಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ಅಷ್ಟೇ ನೀರು ಒಂದು 12 ಗಂಟೆವರೆಗೂ ಫುಲ್ ಇರುತ್ತೆ. ಮತ್ತು ಒಂದು 1 ಗಂಟೆ 2 ಗಂಟೆಗೆಲ್ಲ ನೀರು ಹಿಂದಕ್ಕೆ ಕೊಟ್ಟೋಗುತ್ತೆ. ಅವಾಗ ನಾವು ಹೋಗಿ ಅಲ್ಲೊಂದು ಶಿವನ ದೇವಸ್ಥಾನ ಐತೆ, ಅದನ್ನ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಸಖತ್ತಾಗಿರುತ್ತೆ. ಸೇಮ್ ಅದೇ ಥರನೇ ಅಲ್ಲಿ ದೇವಸ್ಥಾನ ಐತೆ, ಇಲ್ಲಿ ಒಂದು ಕೋಟೆ ಐತೆ, ಅಷ್ಟೇ ಡಿಫ್ರೆನ್ಸು. ಕೊನೆಗೂ ಬಂತು ಕೊಲಾಬಾ ಫೋರ್ಟ್. ತುಂಬ ಜನ ಬಂದಿದ್ದಾರೆ ಇವತ್ತು. ಈ ಗಾಡಿಗಳಿದಾವಲ್ಲ, ಈ ಕುದುರೆ ಗಾಡಿಗಳಲ್ಲಿ ಕೂಡ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆರಾಮಾಗಿ ಇದರಲ್ಲಿ ಕೂಡ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಬಂದ್ಬಿಡ್ಬೋದು, ಇಫ್ ಇನ್ ಕೇಸ್ ಏನಾದರೂ ನಾವು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊ ಬರಲಿಲ್ಲ ಅಂದರೆ. ಇದೇ ಮೇನ್ ಕೋಟೆ ಎಂಟ್ರೆನ್ಸು. ಕೋಟೆ ಎಂಟ್ರೆನ್ಸಲ್ಲಿ ಎಷ್ಟು ಜನ ಟಿಕೆಟ್ ತೊಗೋಬೇಕಾ ಇಲ್ಲಿ? ಓಕೆ, ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಫಾರಿನರ್ಸ್ಗೆ 300 ರೂಪಾಯಿ ಅಂತೆ ಟಿಕೆಟು, ಇಂಡಿಯನ್ಸ್ಗೆ 25 ರೂಪಾಯಿ. ಆನ್ಲೈನಲ್ಲಿ ಟಿಕೆಟ್ ತೊಗೋಬೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಹೋಗಿ ಲೈನಲ್ಲಿ ನಿಂತ್ಕೊಂಡಿದ್ದೆ. ಒಂದು 15 ನಿಮಿಷ ನಿಂತ್ಕೊಂಡ್ಮೇಲೆ ಯಾರೋ ಹೇಳಿದ್ರು ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ ಅಂತ. ಗೊತ್ತಿರಲಿಲ್ಲ ನನಗೆ. ಈಗ 20 ರೂಪಾಯಿ ಕೊಟ್ಬಿಟ್ಟು ಆನ್ಲೈನಲ್ಲಿ ಪೇ ಮಾಡಿ ಟಿಕೆಟ್ ತೊಗೊಂಬಂದಿದ್ದೀನಿ. ಈಗ ನಾನು ಜಸ್ಟ್ ಕೋಟೆಯಲ್ಲಿದ್ದೀನಿ. ಈಗ ನೋಡ್ತಿದ್ದೀರಾ, ಇದನ್ನ ಕೋಟೆ ಅಂತ ನಂಬಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ. ಮತ್ತು ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ಬಾವಿ ಐತೆ. ಈ ಬಾವಿಲಿ ಸಿಹಿ ನೀರಿದಾವಂತೆ ಕುಡಿಯೋದಕ್ಕೆ. ಓಕೆ, ಇಂಟ್ರೆಸ್ಟಿಂಗ್ ಏನಂದರೆ, ಈ ಕೋಟೆ ಸುತ್ತಲೂ ಸಮುದ್ರ ಇರೋದು, ಬಟ್ ಆ ಬಾವಿಲಿ ಮಾತ್ರ ಸಿಹಿ ನೀರಿದ್ದಾವೆ.
ಇಲ್ಲಿ ಸ್ವಲ್ಪ ಜನ ಫ್ಯಾಮಿಲೀಸ್ ಕೂಡ ಇದ್ದಾರೆ, ಒಂದು 2-3 ಫ್ಯಾಮಿಲಿ ಇರ್ಬೋದು. ಅವರು ಇಲ್ಲಿ ಡೈಲಿ ನೀರು ಕುಡಿಯೋದಕ್ಕೆ ಕೂಡ ಅದೇ ಬಾವಿಲೇ ನೀರು ತೊಗೊಂಡು ಯೂಸ್ ಮಾಡ್ತಾರೆ. ಈಗ ನಾನು ಬಂದಿರೋ ಈ ಕೊಲಾಬಾ ಫೋರ್ಟ್ನ ಕಟ್ಟಿಸಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರೇ. ಮತ್ತು ಅವ್ರನ್ನ ನಾವು ಯಾಕೆ ಭಾರತದ ನೌಕಾಪಡೆ ಪಿತಾಮಹ ಅಂತ ಕರಿತೀವಿ ಅಂದರೆ, ಅವರು ಆಗಿನ ಕಾಲದಲ್ಲೇ ಯೋಚನೆ ಮಾಡಿದ್ರು, ಸಮುದ್ರದ ಮೇಲೆ ನಾವು ನಮ್ಮ ಹಿಡಿತನ ಕಳ್ಕೊಂಡ್ವಿ ಅಂದರೆ ನಮ್ಮ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ. ಯಾಕೆಂದರೆ ಬೇರೆ ಬೇರೆ ದೇಶದಿಂದ ಬ್ರಿಟಿಷರು ಬರ್ತಿದ್ರು, ಪೋರ್ಚುಗೀಸರು ಬರ್ತಿದ್ರು, ಮತ್ತು ಸಿದ್ದಿಸ್ ಬರ್ತಾಯಿದ್ರು. ಅವರೆಲ್ಲ ಬಂದ್ಬಿಟ್ಟು ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಸುಮಾರು ಕೋಟೆಗಳನ್ನ ಕಟ್ಟಿ ರಕ್ಷಣೆ ಮಾಡ್ಕೊತಾ ಇದ್ರು. ಅದರಲ್ಲಿ ಮೇಯ್ನಾಗಿ ಬರೋದು ಸಿಂಧುದುರ್ಗ, ಮತ್ತು ಈಗ ನಾವಿರೋ ಅಲಿಬಾಗ್ ಕೋಟೆ ಅಂತಂದರೆ ಇದು ಕೊಲಾಬಾ ಫೋರ್ಟು. ಇನ್ನೊಂದು ಬಂದುಬಿಟ್ಟು ಯಾವುದು ವಿಜಯದುರ್ಗ ಅಂತ. ಟೋಟಲಾಗಿ ಈ 3 ಕೋಟೆಗಳು ಒಂಥರ ಬೇಸ್ ಪಾಯಿಂಟ್ ಥರ ಇದ್ವು. ಸಮುದ್ರದಲ್ಲಿ ಯಾರೇ ಬಂದರೂ ಈ ಫೋರ್ಟ್ನಲ್ಲಿರೋ ಮರಾಠ ಆರ್ಮಿಯವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು. ಈ ಕೋಟೆನಲ್ಲಿ ಒಂದು ಶಿವನ ದೇವಸ್ಥಾನ ಮತ್ತು ಒಂದು ಗಣೇಶನ ದೇವಸ್ಥಾನ ಐತೆ. ಜಸ್ಟ್ ಈಗಿನ ದರ್ಶನ ಮಾಡ್ಕೊಂಬಂದೆ. ತುಂಬ ವಿಶಾಲವಾದ ಕೋಟೆನೇ ಇದು. ನಾನೆಲ್ಲ ತುಂಬ ಚಿಕ್ಕದು ಅಂದ್ಕೊಂಡಿದ್ದೆ. ನಾನು ಆಲ್ರೆಡಿ ಕೋಟೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಇನ್ನು ಕೋಟೆ ಮುಂದೆ ಹೋಗಬೇಕು. ಬಟ್ ಏನಂದ್ರೆ ಇಲ್ಲಿ ಸಮುದ್ರ ಐತೆ, ಹೋಗೋಣ ಅಲ್ಲಿ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಗೈಸ್ ಅಲ್ಲಿ ನೋಡಿ, ದೂರದಲ್ಲಿ ಎಲ್ಲ ವಾಟರ್ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇದ್ದಾವೆ, ಮತ್ತು ಫಿಶಿಂಗ್ ಬೋಟ್ ಎಲ್ಲ ನಿಂತಿದ್ದಾವೆ. ಇನ್ನು ನಿಧಾನಕ್ಕೆ ನೀರು ಹಿಂಗೆ ಹೋಗ್ತಾ ಇರುತ್ತೆ ಇನ್ನು ದಡಕ್ಕೆ. ನೋಡಿ ಅವಾಗ ಎಲ್ಲಿವರೆಗೂ ಬಂದಿದ್ದಾವೆ ನೀರು. ನೀರು ತಣ್ಣಗಿದಾವಪ್ಪ ಇಲ್ಲಿ. ಓಕೆ, ಅದೇ ಕೋಟೆ, ಇದೇ ಸಮುದ್ರ. ಈ ಜಾಗದಲ್ಲಿ ನೀವೊಂದು ಗಮನಿಸಿ, ಅಲೆ ರಿಟರ್ನ್ ಹೋಗ್ತಾ ಇಲ್ಲ, ಈ ಕಡೆ ಬರ್ತಾನೆ ಇದ್ದಾವೆ. ಈಗ ಇಲ್ಲಿಂದ ಸೀದಾ ಕರೆಕ್ಟಾಗಿ ಅದು ದಡದವರೆಗೂ ಹಿಂಗೆ ಹೊರಟೋಗ್ತಿದ್ದಾವೆ. ಬನ್ನಿ ಇನ್ನೂ ತೋರಿಸ್ತೀನಿ ಕ್ಲಿಯರಾಗಿ ನಿಮಗೆ. ಈಗ ಇನ್ನೊಂದು 10 ನಿಮಿಷಕ್ಕೆಲ್ಲ ಇದೆಲ್ಲ ತುಂಬ ಬಿಡುತ್ತೆ, ನೀರು ಬಂದುಬಿಡುತ್ತೆ. ಈಗ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಲೋ ಟೈಡು ಹೈ ಟೈಡು ಅಂತ. ಸೊ ಈಗ ಹೈ ಟೈಡ್ ಅಂದರೆ ನೀರು ರಿಟರ್ನ್ ಬರ್ತಾ ಇರುತ್ತೆ, ಸೀದಾ ಹೋಗ್ಬಿಟ್ಟು ಇದೆಲ್ಲ ತುಂಬ್ಕೊಬಿಡುತ್ತೆ. ಈಗ ಬಂದು ನೋಡ್ರಪ್ಪ ನೀರು. ನಾನು ಇಷ್ಟೊತ್ತು ಇಲ್ಲಿ ನಾರ್ಮಲಾಗಿ ಕುಂತಿದ್ದೆ, ಈಗ ಆಲ್ರೆಡಿ ಇಲ್ಲಿ ತುಂಬ್ಕೊಬಿಡ್ತಾ ಇದ್ದಾವೆ. ಮತ್ತು ಇಲ್ಲಿ ಯಾರೋ ಬಲೆ ಹಾಕಿದ್ದಾರೆ ಮೀನಿಗೆ. ಓಕೆ, ಇದೇನಾಗುತ್ತೆ ಅಂದರೆ ಫುಲ್ ನೀರು ಬಂದಾಗ ಅಲ್ಲಿ ಬೆಂಡ್ ಕಟ್ಟಿದ್ದಾರಲ್ಲ, ಬೆಂಡ್ ಮೇಲ್ಗಡೆ ಎದ್ದೋಗುತ್ತೆ, ಮೀನು ಬಂದಾಗ ಬಿದ್ದೋಗ್ಬಿಡ್ತವೆ. ಈಗ ನಾವು ಓಡಾಡ್ತಾರೆ ಈ ಜಾಗದಲ್ಲಿ ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಮೀನು ಓಡಾಡ್ತವೆ. ಅವುಗಳ ಜಾಗಕ್ಕೆ ನಾವು ಬಂದಿದ್ದೀವಿ. ಗೈಸ್ ಅಲ್ಲಿ ನೀರಲ್ಲಿ ನೋಡ್ತಾ ಇದ್ರಲ್ಲ, ಯಾರೋ ಚಪ್ಪಲಿ ಕೊಚ್ಕೊಂಡು ಬರ್ತಾ ಇದ್ದಾವೆ. ಪಾಪ ಯಾರು ಎಲ್ಲಿ ಬಿಟ್ಟಿದ್ರು ಏನೋ, ಅವ್ರಿಗೆ ಗೊತ್ತಿಲ್ಲ ನೀರು ಈ ಕಡೆ ಫುಲ್ಲಾಗಿ ಬರ್ತಿದ್ದಾವೆ ಅಂತ. ಮೇ ಬಿ ಅವರು ಬೋಟಲ್ಲಿ ವಾಟರ್ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗಿರ್ತಾರಲ್ಲ, ಅವರೋ ಅನ್ಕೊಂತೀನಿ. ನೋಡಿ ಇಷ್ಟೊತ್ತು ಅಲ್ಲಿ ನಿಂತಿದ್ದೆ, ಫುಲ್ ಖಾಲಿ ಜಾಗ ಇತ್ತಲ್ಲಿ ಓಡಾಡೋದಕ್ಕೆ. ಈಗ ನೋಡಿ ಅವ್ರು ನೀರಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲೇನೋ ರೂಮ್ ಇದ್ದಂಗೆ ಐತೆ. ಏನಿದು? ಓ, ಲಾಸ್ಟ್ ಇಲ್ಲಿವರೆಗೂ ಲಾಸ್ಟ್. ಓಕೆ, ಬಟ್ ಇದು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ ನನಗೆ. ಏನು ಸ್ಕೇರಿ ಆಗೈತೆ ಗೊತ್ತಾ ಇದು? ಹೋಗ್ತಾ ಇದ್ರೆ ಅಲ್ಲಿವರೆಗೂ ಹೋಗ್ತಾನೆ ಇರ್ಬೋದು. ದೇವಸ್ಥಾನದ ಮುಂದೆನೇ ಇಲ್ಲೊಂದು ಕಲ್ಯಾಣಿ ಐತೆ. ಇದರಲ್ಲಿ ತುಂಬ ನೀರು ಯಾವಾಗಲೂ ಇರ್ತವೆ. ಇಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಆಗಿನ ಕಾಲದಲ್ಲಿ ಅವ್ರಿಗೆ ನೀರು ಬೇಕಿತ್ತಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಡೈಲಿ ಅವರು ಕುಡಿಯೋದಕ್ಕೆ ಕೂಡ ಬಳಸ್ತಾಯಿದ್ರು. ಆ ಥರ ಒಂದು ಫ್ರೆಶ್ ವಾಟರ್ ಇರುತ್ತೆ, ಸಿಹಿ ನೀರೇ ಇದು ಕೂಡ. ಮತ್ತು ಸುತ್ತ ಸಮುದ್ರ ಇದ್ದು ಇಲ್ಲಿ ಸಿಹಿ ನೀರಿದ್ದರೆ ಒಂಥರ ಅದು ಯೋಚನೆ ಮಾಡೋಕ್ಕೆ ಒಂಥರ ಶಾಕ್ ಆಗುತ್ತೆ. ಯಾಕೆಂತಂದರೆ ಉಪ್ಪು ನೀರು ಆಗಬೇಕು, ಆದರೆ ಇದು ಉಪ್ಪು ನೀರಲ್ಲ, ಸಿಹಿ ನೀರು. ಇನ್ನು ಹಿಂಗೆ ಮೇಲ್ಗಡೆ ಹೋದರೆ ಇಲ್ಲಿ ಜೆಟ್ಟಿ ಇರುತ್ತೆ, ಬೋಟ್ ಜೆಟ್ಟಿ ಥರ. ಅಂದರೆ ಆಗಿನ ಕಾಲದಲ್ಲಿ ವ್ಯಾಪಾರ ಮಾಡ್ತಾಯಿದ್ರಲ್ಲ, ಬೇರೆ ಬೇರೆ ದೇಶದಿಂದ ಸರಕುಗಳು ಬರೋದಾಗಲಿ, ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಸರಕುಗಳು ಕಳಿಸೋದಾಗಲಿ, ವ್ಯಾಪಾರ ಮಾಡೋದಕ್ಕೆ ಅಂತ ಇದ್ದಿದ್ದ ಒಂದು ಜಾಗ ಇದು. ಇದನ್ನು ಜೆಟ್ಟಿ ಅಂತ ಕರೀತಾರೆ. ಯಾವ್ದು ಗೊತ್ತಾ? ಈ ಏರಿಯಾನ ನಾನು ಆಗಲೇ ಹೋಗಿದ್ನಲ್ಲ, ಅದನ್ನು ಜೆಟ್ಟಿ.
ಸಮುದ್ರದಲ್ಲಿ ಯಾವಾಗ ಕೋಟೆಗಳನ್ನ ಕಟ್ಟಿ ಸಮುದ್ರನ ಹಿಡಿತಕ್ಕೆ ತಗೊಂಡ್ರು ಆವಾಗ ಕಳ್ಳತನ ಕಮ್ಮಿ ಆಯಿತು, ಮತ್ತು ವ್ಯಾಪಾರ ಮಾರ್ಗಗಳು ತುಂಬ ಸುರಕ್ಷಿತ ಆದವು. ಅಷ್ಟೇ ಅಲ್ಲ, ಬೇರೆ ದೇಶದವರು ಬಂದು ನಮ್ಮ ದೇಶದಲ್ಲಿ ಮೂಗಾಲಾಡ್ಸೋದಕ್ಕೆ ಬರ್ತಿರಲ್ಲ, ಅವಾಗ ಅದು ಕೂಡ ಸ್ವಲ್ಪ ಕಮ್ಮಿ ಆಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಕೇವಲ ಕೋಟೆ ಕಟ್ಟಿದವರಲ್ಲ, ಅವರು ನಮ್ಮ ಭಾರತದ ಸಮುದ್ರ ರಕ್ಷಣೆಗೆ ಮೊದಲ ಅಡಿಪಾಯ ಹಾಕಿದ ಮಹಾನಾಯಕ ಅಂತ ಹೇಳ್ಬೋದು. ಸ್ಟಿಲ್ ಈಗಲೂ ಕೂಡ ನಮ್ಮ ಭಾರತ ಪಡೆಗೆ ಯಾವುದಾದ್ರೂ ಹೊಸ ಶಿಪ್ಪು ಇಲ್ಲ ಬ್ಯಾಟಲ್ ಶಿಪ್ ಏನಾದರೂ ಬಂದರೆ ಅವಾಗ ಮೊದಲು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹೆಸರು ಹೇಳಿ ಅವ್ರಿಗೆ ಗೌರವ ಸಲ್ಲಿಸ್ತಾರೆ. ಓಕೆ, ಟೈಮ್ ಆಲ್ಮೋಸ್ಟ್ 12:20 ಆಗ್ತಾ ಬಂತು. ಈಗ ಇಲ್ಲಿಂದ ನಾನು ಹೊರಡ್ತೀನಿ. ಒಟ್ಟಿನಲ್ಲಿ ನೈಸ್ ಎಕ್ಸ್ಪೀರಿಯೆನ್ಸು, ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಕೋಟೆ ನೋಡಿ. ನಾರ್ಮಲಾಗಿ ನಾವು ಬೆಟ್ಟಗಳ ಮೇಲೆ ಕೋಟೆಗಳನ್ನ ನೋಡ್ತೀವಿ, ಇಂಥ ಸಮುದ್ರ ಮಧ್ಯದಲ್ಲಿ ಈ ಕೋಟೆ ನೋಡಿ ಒಂಥರ ಶಾಕ್ ಆಯಿತು ನನಗೆ. ಇಂಥ ಒಳ್ಳೆ ಹೆಸರಿರೋ ಕೋಟೆಗೆ ಈ ಥರ ಮಾಡ್ತಾರೆ ಜನಗಳು. ಅದನ್ನ ತಗೊಂಡೋಗಿ ಒಂದು ಡಸ್ಟ್ಬಿನ್ಗೆ ಹಾಕಿ ಹೊರಗಡೆ ಎಸೆಯೋಕ್ಕಾಗಲ್ವಾ? ಈ ಕೋಟೆನೂ ಒಂಥರ ಡಸ್ಟ್ಬಿನ್ ಥರ ಯೂಸ್ ಮಾಡ್ಕೊತಾ ಇದ್ದಾರೆ. ಅದು ಇವತ್ತು ಹಾಕಿದ್ದಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಕಸ ಹಾಕಿದ್ದಾರೆ, ಹಂಗೆ ಮಾಡಬಾರ್ದು. ಈಗ ಇಲ್ಲಿಂದ ಆ ಕಡೆ ಜಂಪ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತ ಅಂದರೆ ಹಂಗೆ ಸುತ್ತ ಹಾಕೊಂಬರ್ಬೇಕು. ಸೊ ಲೆಟ್ಸ್ ಜಂಪ್. ಓವರಲ್ ಆಗಿ ಈ ಕೋಟೆ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಕಮೆಂಟ್ ಹಾಕಿ, ಆಯಿತಾ? ಬ್ಯಾಗ್ ಇಲ್ಲೇ ಇಟ್ಟಿದ್ದೆ. दीदी बैग लेके जाता हूँ. ಲೆಟ್ಸ್ ಗೋ ಗಾಯ್ಸ್. ನೀರು ಬಂದ್ಬಿಡುತ್ತೆ. ಈ ಗೇಟ್ ನೋಡ್ರಿ, ಎಂಟ್ರಿ ಗೇಟು ಮರದಲ್ಲಿ ಮಾಡಿರೋದು ಎಷ್ಟು ಗಟ್ಟಿಯಾಗೈತೆ. ಈಗಲೂ ಕೂಡ ನೀರು ಬರುತ್ತೆ ಅಂತ ಹೇಳಿದೆ, ಆಲ್ರೆಡಿ ಫುಲ್ಲಾಗಿ ನೀರು ಬಂದಿದ್ದಾವೆ. ಈಗ ಇವರೆಲ್ಲ ಹೊರಟೋಗ್ತಾರೆ, ಯಾಕಂದರೆ ನೀರು ಬಂದಾಗ ಜಾಸ್ತಿ ಈ ಗಾಡಿಗಳನ್ನ ಓಡ್ಸೋಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ನಾನು ನಡ್ಕೊ ಬರ್ಬೇಕಾದ್ರೆ ನೀರೇ ಇರಲಿಲ್ಲ, ಈಗ ಎಷ್ಟಿದ್ದಾವೆ. ಇದೊಂಥರ ಯುನೀಕ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಪ್ಪ ಇದು. ಸಮುದ್ರ ಹಿಂದಕ್ಕೆ ಹೋಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತೆ. ನಡಿ 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 ನಡಿ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಜಾಸ್ತಿ ಬಂದ್ಬಿಡ್ತು, ಇಲ್ಲಿ ಬಂದ್ಬಿಡ್ತದೆ ನೀರು. ನನಗೆ ಸೇಮ್ ನಿಷ್ಕಲಂಕ ಮಹಾದೇವ್ ಗುರ್ತು ಗೊತ್ತಾಯ್ತೆ. ಅಣ್ಣ ನಿಧಾನ. ಹೋ ಎತ್ತ ಯೂಟರ್ನ. ಅರೆ ಈ ಜಾಗದಲ್ಲಿ ಚಿಕ್ಕ ಚಿಕ್ಕ ಮೀನು ಬಂದಿದ್ದಾವೆ ಆಲ್ರೆಡಿ. ಹೆಂಗೋ ಶೂ ಹಾಕೋ ಬಂದಿಲ್ಲ ನಾನು ಇವತ್ತು. ಶೂ ಅಲ್ಲಿ ಕರೆಕ್ಟಾಗಿ ಮೇಲ್ಗಡೆ ಒಂದು ಕವರಲ್ಲಿ ಸುತ್ತಿ ಒಂದು ಬ್ಯಾಗಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಮೀನು ಈ ಕೊಲಾಬ ಕೋಟೆನ ಒಂಥರ ಮಾಯಾ ಕೋಟೆ ಅಂದರೂ ಕೂಡ ತಪ್ಪಿಲ್ಲ. ಯಾಕೆ ಅಂತಂದರೆ ನೀರಲ್ಲಿ ಸ್ವಲ್ಪ ಹೊತ್ತು ಬಂದು ಫುಲ್ಲಾಗಿ ಹೋಗ್ಬಿಟ್ರೆ ಯಾರು ಬರೋದಿಲ್ಲ. ಏನು ಅನ್ಕೊಂತಾರೆ, ಸಮುದ್ರದಲ್ಲೈತು ಕೋಟೆ, ಯಾರು ಹೋಗೋಕ್ಕಾಗಲ್ಲ ಅಂತ. ಆದರೆ ಒಂದು 2-3 ಅವರ್ ವೆಯ್ಟ್ ಮಾಡಿ ಬಂದರೆ ಆರಾಮಾಗಿ ಹೆದ್ದಾರಿ ಇದ್ದಂಗೆ ಇರುತ್ತೆ, ಈಸಿಯಾಗಿ ಈ ಕೋಟೆ ಅಂತ ಬಂದ್ಬಿಡೋದು. ಒಂಥರ ಮಾಯಾ ಕೋಟೆ. ನೀವು ಇಷ್ಟೊತ್ತು ಕೋಟೆ ನೋಡಿದ್ರಿ, ಸಮುದ್ರ ನೋಡಿದ್ರಿ, ಬಟ್ ಈಗ ನಾನು ನಿಮಗೆ ಜಾತ್ರೆ ತೋರಿಸ್ತೀನಿ ನೋಡಿ. ನಾನು ಇಷ್ಟೊತ್ತು ಯಾವುದೋ ಬೀಚಿಗೆ ಬಂದಿದ್ದೆ ಅಂದ್ಕೊಂಡೆ, ಆದರೆ ನಾನೀಗ ಬಂದಿದ್ದೀನಿ ಯಾವುದೋ ಗೊತ್ತಿಲ್ಲದೆ ಇರೋ ಒಂದು ಜಾತ್ರೆಗೆ. ಯಪ್ಪ, ಎಷ್ಟು ರೆಸ್ಟ್ ಆಯ್ತು ನೋಡ್ರಿ ಇವತ್ತು. ಸ್ಯಾಟರ್ಡೆ ಸಂಡೇ ಹಿಂಗೆ ಇರುತ್ತಪ್ಪ. ಆದಷ್ಟು ನನಗೆ ಸ್ಯಾಟರ್ಡೆ ಸಂಡೇ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ಬೇಕಂತಂದರೆ ಇಷ್ಟ ಆಗಲ್ಲ. ಯಾಕೆಂದರೆ ಜನ ಕಮ್ಮಿ ಇದ್ದರೆ ಅಂಥ ಹತ್ರ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ನನಗೆ ಗೊತ್ತಿಲ್ಲದೇ ಸ್ಯಾಟರ್ಡೆ ಸಂಡೇ ಏನು ಮಾಡ್ತೀನಿ ಅಂದರೆ, ಒಳ್ಳೆ ಜಾಗಕ್ಕೆ ಬರ್ತೀನಿ, ಈ ಥರ ಜನಗಳ ಮಧ್ಯೆ ಸಿಗಾಕೊಂಡ್ಬಿಡ್ತೀನಿ. ಕೊಲಾಬ ಫೋರ್ಟ್ ನೋಡ್ಕೊಂಡು ನಾನೀಗ ನಾಸಿಕ್ ಹೋಗ್ತಾ ಇದ್ದೀನಿ. ನಾಸಿಕ್ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಅಲ್ಲಿಂದ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ದೇವಸ್ಥಾನ ಐತಂತೆ, ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೋಬೇಕು ಅಂತ. ಮತ್ತು ಅಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ಎಕ್ಸಾಕ್ಟ್ ಪ್ಲಾನ್ ಅಂತ ಗೊತ್ತಿಲ್ಲ.